ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಂತೂ ಸೂಪರ್ ಆಗಿದ್ದೀನಿ. ಮತ್ತು ವಿಶೇಷ ಎಲ್ಲ ನನ್ನದು ಏನಿಲ್ಲ, ನಾನಿವಾಗ ಮನೆಗೆ ಬಂದಿದ್ದೀನಿ. ಪಜ್ಜಡ್ಕದಲ್ಲಿ ಜಾತ್ರೆ ಉಂಟು, ನಮ್ಮ ಊರಿನ ಜಾತ್ರೆ. ಹಾಗೆ ಈಗ ಮೊನ್ನೆ 31ಗೆ ಸ್ಟಾರ್ಟ್ ಆಗಿದೆ, ಧ್ವಜಸ್ತಂಭ ಪ್ರತಿಷ್ಠಾಪನೆ ಇತ್ತು. ಹಾಗೆ ಸರ್ತಿ ಫುಲ್ ಗೌಜಿ ಇತ್ತು. ಆದರೆ ನಾನು ಲಾಸ್ಟ್ ಇವತ್ತು 5 ತಾರೀಕು ಆಮೇಲೆ 6 ತಾರೀಕಿಗೆ ನಾಳೆ ಲಾಸ್ಟ್. ಇವತ್ತು ನೈಟ್ ಹೋಗೋದು. ಇವಾಗ ಉತ್ಸವ ಎಲ್ಲ ಆಗ್ತಾ ಉಂಟು. ಇನ್ನು ನೈಟ್ ನಾನು ಹೋಗೋದು, ನಾನು ಮನೆಯವರೆಲ್ಲ ನೈಟ್ ಹೋಗ್ತೇವೆ. ಆಮೇಲೆ ನಾಳೆ ಡೇ ಹೋಗ್ತೇನೆ. ನಾಳೆ ಡೇ ಆದಮೇಲೆ ನೈಟ್ ನೇಮ ಉಂಟು. ಕೋಲ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಮುಗಿತದೆ ನಾಳೆಗೆ. ನಾಡ್ದು ಬೆಳಿಗ್ಗೆ ಎಲ್ಲ ಕಂಪ್ಲೀಟಾಗಿ ಮುಗಿತದೆ ಹಾಗೆ. ಬಟ್ ನಾನು ಇವತ್ತು ಮಾತ್ರ ರಜೆ ಹಾಕಿದ್ದೇನೆ. ನಾಳೆ ವಾಪಸ್ಸು ಮಧ್ಯಾಹ್ನ ದೇವಸ್ಥಾನಕ್ಕೆಲ್ಲ ಹೋಗಿ ಈವ್ನಿಂಗ್ ಆಗುವಾಗ ರಿಟರ್ನ್ ಡ್ಯೂಟಿಗೆ ಹೋಗ್ತೇನೆ. ಹಾಗೆ ಇವಾಗ ಎಷ್ಟು ಗಂಟೆಗೆ ಅಂತೇಳಿದ್ರೆ ಒಂದು 11 ಗಂಟೆಗೆ ರೀಚ್ ಆದೆ ಕಾಣಬೇಕು ನಾನು. ಅಣ್ಣ ಬಂದಿದ್ದ, ನನ್ನ ಬಂದಿದ್ದ. ನಾನೇನಾದರೂ ನಿನ್ನೆ ಬರ್ತಿದ್ದೆ, ಅವ್ರದ್ದು ಡ್ಯಾನ್ಸಲ್ಲಿತ್ತು ಮಾರೆ, ಭಾರಿ ಗೌಜಿತ್ತು ಡ್ಯಾನ್ಸ್ ಎಲ್ಲ. ನನಗೆ ವೀಡಿಯೋ ಕಳಿಸಿದ್ದಾನೆ. ಹಾಗೆ ಅದನ್ನೆಲ್ಲ ನಾನು ಬೈಕಲ್ಲಿ ಬರುವಾಗ ನೋಡ್ಕೊಂಬಂದೆ, ಮತ್ತು ವಾಪಸ್ ನನಗೆ ಪರ್ಸ್ನಲಾಗಿ ಕಳಿಸಿದ್ದ. ಚೆಂದ ಇತ್ತು. ಆಮೇಲೆ ನಾನು ನೈಟ್ 12ಗೆ ವೀಡಿಯೋ ಕಾಲ್ ಮಾಡಿದರು. ನಾನು ಮಲಗಿದ್ದೆ, ಅಕ್ಕ ವೀಡಿಯೋ ಕಾಲ್ ಮಾಡಿದರು, ನೋಡು ಅಣ್ಣನವರ ಡ್ಯಾನ್ಸ್ ನೋಡು ಅಂತ. ಹಾಗೆ ಸ್ವಲ್ಪ ನೋಡಿದೆ, ಲಾಸ್ಟದು ಸ್ವಲ್ಪ ಕ್ಲಿಪ್ ಸಿಕ್ತಷ್ಟೇ, 1 ನಿಮಿಷನೋ 1.25 ನಿಮಿಷನೋ ಸಿಕ್ತಷ್ಟೇ. ಹಾಗೆ ವೀಡಿಯೋ ಕಳಿಸಿದ. ನಿನ್ನೆ ಎಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಇತ್ತಂತೆ, ನನಗೆ ಮಿಸ್ ಆಯಿತು. ಹಾಗೆ ಅದರೆಷ್ಟು ಗೌಜಿ ಉಂಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಹಾಗೆ ಇವತ್ತು ಹೋಗಬೇಕು. ಇವತ್ತು ಬಲಿ ಎಲ್ಲ ಉಂಟು, ದರ್ಶನ ಬಲಿ ಎಲ್ಲ ಉಂಟು. ಆಮೇಲೆ ನಾಳೆ ಕೂಡ ಮಧ್ಯಾಹ್ನ ದರ್ಶನ ಬಲಿ ಪೂಜೆ ಅದು ಇದೆಲ್ಲ ಉಂಟು, ಉತ್ಸವ ಎಲ್ಲ ಉಂಟು. ಅದಾದಮೇಲೆ ನೈಟ್ ಕೋಲ. ಓಕೆ, ಆಮೇಲೆ ಎಂತ ಅಂತ ಹೇಳಿದರೆ, ನಾನು ಇವತ್ತು ನೈಟ್ ದೇವಸ್ಥಾನದ ಇದು ಅಂದರೆ ಇದರೊಟ್ಟಿಗೆ ವ್ಲಾಗ್ ಮಾಡ್ತೇನೆ ಗೈಸ್. ನನಗೆ ಊಟ ಮಾಡ್ತೇನೆ. ಆ್ಯಂಡ್ ಒನ್ ಥಿಂಗ್ ಎಂತ ಅಂತ ಹೇಳಿದರೆ, ಇದು ನೋಡಿ, ಟೊಮ್ಯಾಟೊ, ನೀರುಳ್ಳಿ, ಮೆಣಸು, ಎಣ್ಣೆ ಮತ್ತು ಮೆಣಸಿನ ಹುಡಿ ಹಾಕಬೇಕಾಯ್ತಾ. ಇದು ನನ್ನ ಫೇವ್ರೆಟ್. ನನಗೆ ಯಾವುದೇ ಪದಾರ್ಥ ಇರೋದ್ರೆ ತೊಂದರೆ ಇಲ್ಲ. ಇದಿಷ್ಟು 4-5 ಐಟಮ್ಸ್ ಇದ್ರೆ ಉಂಟಲ್ಲ, ಇದರಲ್ಲಿ ನಾನು ಊಟ ಮಾಡ್ತೇನೆ. ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಹೀಗೆ ಕಲಿಸ್ಬೇಕು. ಹೇಗೆ ಗೊತ್ತಾ ನಿಮಗೆ, ಸೇಮ್ ಚುರುಮುರಿಗೆ ಮಾಡ್ತೀರಲ್ಲ ಹಾಗೆ ಫುಲ್ ಕರೆಕ್ಟ್. ನಾನು ಒಂದು ಕೈಲಿ ಮಾಡ್ತಿದ್ದೆ, ಹಾಗೆ ಕರೆಕ್ಟ್ ಆಗ್ತಾಯಿಲ್ಲ. ರೆಡಿಯಾಗಿದೆ. ಇದನ್ನು ಹೀಗೆ ತೆಗಿಬೇಕು. ಹೀಗೆ ತೆಗೆದು ಇಲ್ಲಿ ನೋಡಿ ಖಾಲಿ ಹೀಗೆ ಅನ್ನೋ ಉಂಟಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಮೆಣಸಿನಕಾಯಿ ತೆಗೆದಿಡಿ ಆಯಿತಾ. ಅಂತ ಟೇಸ್ಟ್ ಗೊತ್ತುಂಟಾ? ನಾನು ತಿನ್ನೋದು ಯಾವಾಗ ಕಾಲ ಆಯಿತು ಗೊತ್ತುಂಟ. ಇದನ್ನು ಖಾಲಿ ಅಷ್ಟೇ, ನೀವು ಟ್ರೈ ಮಾಡಿ ಗೊತ್ತಾಗ್ತದೆ. ಊಟ ಮಾಡ್ಕೊಳ್ತೀನಿ ಗಾಯ್ಸ್. ಇವತ್ತು ನಾನಾಗ ಹೇಳಿದ್ದಲ್ಲ ದೊಡ್ಡಮ್ಮ ಬರ್ತಾರೆ ಅಂತ, ಹಾಗೆ ಅವರನ್ನು ಕರ್ಕೊಂಬರ್ಲಿಕ್ಕೆ ಅಂತೇಳಿ ಈ ಕಡೆ ಬಂದೆ. ಅವರಿಗೊಬ್ಬರು ಗುರ್ತದವ್ರು ಸಿಕ್ಕಿದ್ರು ಅಂತೇಳಿ ಅಂಗಡಿಯಲ್ಲಿ ಮಾತಾಡ್ತಾರೆ ನೋಡಿ. ಹಾಗೆ ನಾನಿಲ್ಲಿ ಕಾಯ್ತಾ ಇದ್ದೀನಿ. ಅವರದ್ದು ಗಂಟು ಮೂಟೆ ಎಲ್ಲ ನಾನು ಇಟ್ಕೊಂಡು ನೋಡಿಲಿ, ಗಂಟು ಮೂಟೆ ಅವರದ್ದು ನೋಡಿ. ಇಲ್ಲಿ ನಮಗೆ ಜ್ಯೂಸು ಅದು ಇದೆಲ್ಲ ತಂದಿದ್ದಾರೆ ಗೊತ್ತುಂಟಾ. ನನ್ನ ತಂಗಿ ನಿನ್ನೆ ವೀಡಿಯೋ ಕಾಲ್ ಮಾಡಿದ್ಲು ನೈಟ್. ಅವಳು ಹೇಳಿದ್ಲು ಬರುವಾಗ ನನಗೆ ತುಂಬ ತಿಂಡಿ ಹಿಡ್ಕೊಂಬ ಅಂತ. ನಾನು ತಿಂಡಿ ತಗೊಂಡಿದ್ದೆ, ರೂಮಲ್ಲೇ ಬಿಟ್ಟು ಬಂದಿದ್ದೇನೆ. ಈವ್ನಿಂಗ್ ತಗೊಂಡಿದ್ದು. ಹಾಗೆ ಕೇಕ್ ಎಲ್ಲ ಇತ್ತು, ಎಲ್ಲ ರೂಮಲ್ಲೇ ಬಿಟ್ಟು ಬಂದಿದ್ದೇನೆ. ಹಾಗೆ ವಾಪಸ್ಸು ಪುತ್ತೂರಲ್ಲಿ ಇವತ್ತು ಮನೆಗೆ ಬರಬೇಕಾದ್ರೆ ಚಿಪ್ಸ್ ಬಿಸ್ಕೆಟ್ ಎಲ್ಲ ತಗೊಂಡೆ. ಹಾಗೆ ಆಮೇಲೆ ದೊಡ್ಡಮ್ಮ ಜ್ಯೂಸ್ ತಂದಿದ್ದಾರೆ. ಮತ್ತು ಸಂಜೆ ಅದೇ ಇವತ್ತು ಅಣ್ಣ ಬರ್ತಾನೆ. ಹಾಗೆ ಅವನು ಬಂದರೆ ಅವನು ತುಂಬ ತಿಂಡಿ ತರ್ತಾನೆ, ನಿಮ್ಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಿಂಡಿ ತರ್ತಾನೆ. ಹಾಗೆ ಅವ್ರದ್ದು ಮಾತಾಗಲಿ ಅಂತೇಳಿ ಕಾಯ್ತಾ ಇದ್ದೀನಿ. ಇಲ್ಲಿ ತುಂಬ ಬಿಸಿಲುಂಟು, ಅಂದರೆ ಸಿಕ್ಕಾಪಟ್ಟೆ ಬಿಸಿಲುಂಟು. ನಿಮಗೆ ಗಾಡಿಯಲ್ಲಿ ಬರಲಿಕ್ಕಾಗೋದಿಲ್ಲ, ಅಷ್ಟು ಬಿಸಿಲುಂಟು ಗೊತ್ತುಂಟಾ. ಹಾಗೆ ಅಲ್ಲಿ ಬನ್ನಿ ಹೋಗುವ ನಾವು. ನಾನು ಎಂತ ಅಂತ ಮಾತಾಡೋದಿಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ. ಎಂತ ಮಾತಾಡೋದು ಅಂತ ಗೊತ್ತಾಗೋದಿಲ್ಲ. ಮತ್ತು ಎದುರಿಂದೆಲ್ಲ ಗಾಡಿ ಬರ್ತಾ ಉಂಟು, ನನ್ನನ್ನು ನೋಡ್ತಾ ಉಂಟು, ಇವಳೆಂತ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ನನಗೆ ಆಚೆ ಆಗ್ತದೆ. ಎಂತ ಬಾಯ್ ಗಾಯ್ಸ್. ನಾನು ಚಂದ ಮಲಗಿದ್ದೆ ಆಯಿತಾ. ಅಣ್ಣ ಫೋನ್ ಮಾಡಿತ್ತು, ಎಚ್ಚರಿಕೆ ಆಯಿತು. ಕಣ್ಣೆಲ್ಲ ನೋಡಿ ನನಗೆ ಈಗ ಸಹ ನಿದ್ದೆ ಬರ್ತಾ ಉಂಟು. ಮಲಗುವಾಗಲೇ 2:30 ಆಗಿತ್ತು. 4 ಕಾಲಷ್ಟೊತ್ತಿಗೆಲ್ಲ ಫೋನ್ ಮಾಡ್ದೆ, ಮತ್ತೆ ನಿದ್ದೆ ಹೋಯಿತು.
ನನಗೆ ಇನ್ನೂ ನಿದ್ದೆ ಬರ್ತಾ ಉಂಟು. ಸರಿಯಾಗಿ ಒಳ್ಳೆ ಇನ್ನೂ ಸೂಪರ್ ಕೊಡೋದು ಗೊತ್ತುಂಟ ನನಗೆ. ಬಂದು ಮೈಯಲ್ಲೆಲ್ಲ ಬಿತ್ಕೊಳ್ಳೋದು, ಕಾಲೆಲ್ಲ ಹೀಗೆ ಮಾಡ್ತಾಳೆ. ನಿಂಗೆ ಏನು ಉಪದ್ರ ಕೊಡ್ತೀಯ ನೀನು? ಏನು ಉಪದ್ರ ಕೊಡ್ತೀಯ? ಸುಬ್ನತಿ ಸುಬ್ಬಿ, ಸುಬ್ನತಿ ಸುಬ್ಬಿ. ನೋಡಿ 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 ಶೀಲೆ ನೋಡಿ, ಶೀಲೆ ಗಾಯ ಮಾಡ್ಕೊಂಡಿದ್ದಾಳೆ. ಗಾಯ ಮಿನ್ನುಗೆಲ್ಲಿ ಗಾಯ ಆಗಿದ್ದು? ಮಿನ್ನು ಒಳ್ಳೆ ಗಾಯ ಆಗಿದ್ ಮಗ. ಸುಬ್ಬಿ ಕುಚುಕು. ಓ ಅಬ್ಬ, ಅವಳು ಮೈಲಿ ಎಷ್ಟು ಧೂಳು, ಎಷ್ಟು ಮಣ್ಣು ಮೆತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಕುದುರೆ ಅವಳು ಮುಟ್ಟಬಾರ್ದು. ಓಹೋ, ಕ್ರೀಮಿ ಆಗಿ ರೆಡಿ ಆಗಿದೆ ನಮ್ಮದು. ವಾಟ್ ಇಸ್ ದಿಸ್? ನಮ್ಮದು ಏನು, ನಮ್ಮದು ಮಸ್ಕ್ ಮೆಲನ್ ಜ್ಯೂಸ್. ಅಂಡ್ ಇಟ್ಸ್ ಟು creamy, looks like creamy. Now we are correctly preparing Trish. Actually ನಂಗೆ ಇಷ್ಟ ಇಲ್ಲ. This is good for health, you know. ಬಾದಾಮ್ ತೇರೆ ಕಚ್ಚಾ ಬಾದಾಮ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಚಾ ಬಾದಾಮ್ ಬಾದಾಮ್ ತೇರೆ ಕಚ್ಚಾ ಬಾದಾಮ್. ಬೇಬ್ಸ್, ನಾನು ಸಪೂರಾಗಿದ್ದೀನಾ ಅಂತ, ಸ್ವಲ್ಪ ಸಪೂರಾಗಿದ್ದೀನಾ ಅಂತ. ಅದು ಯಾಕೆ ಅನಿಸೋದು ಹೇಳಿದರೆ, ನಾನು ಟೀ ಶರ್ಟ್ ಹಾಕಿದ್ದೀನಲ್ಲ ಹಾಗೆ ಕಾಣಬೇಕು ಅಲ್ವಾ? ವೈ? ಬಿಕಾಸ್ ಟೀ ಶರ್ಟ್ ಹಾಕಿದ್ದೀನಿ, ಅಲ್ಲಿ ಯಾವಾಗಲೂ ಚೂಡಿದಾರಲ್ಲಿ ಇರ್ತೀನಿ ಡ್ಯೂಟಿನಲ್ಲಿ. ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ, ಸೆಳೆದಳು ಕಣ್ಣಿಲೆ ಅದು ಅಂಥ ನೋಟನ, ಮೈ ಮರೆಸೋ ಬ್ಯೂಟಿನ. ಕಾಣಲ್ವಾ? ನಾನೇನು ಮಾಡೋಕ್ಕಾಗಲ್ಲ. 1 ನಿಮಿಷ ಇರಿ, ನಾನು ಸ್ವಲ್ಪ ನೀರು ತಾಡ್ತೀನಿ. ಆಫ್ ಮಾಡ್ತಾ ಕೂತ್ರೆ ಬೇಕಿಂತಿಲ್ಲ, ಬಟನ್ ಒತ್ತಬೇಕು ಫಸ್ಟ್ ರಿಮೋಟ್ ಅಲ್ಲಿ, ಆಮೇಲೆ ಕಟ್ ಮಾಡಬೇಕು. ಇಲ್ಲಿ ಬನ್ನಿ, ಇಲ್ಲಿ ಎದುರು ಬನ್ನಿ, ಬನ್ನಿ ಎದುರು. ನಿನ್ನ ಲಾಗ ಶಕ್ತಿ ಎಂಚಿನ ಬೇಬೆ ಶಕ್ತಿ ನೆನ್ನ ಪೂರ ಊರು ಪೂರ ತಿರ್ಗಾಡ್ಸಿ ಪೂರ ಈ ಪುಕ್ಕೇಲೆ ಈ ಕೊಂಗೆಸದೇನ್ ಪೂರ ಕೊಂಗೆಸಲೆಕ್ಕ ಇದ್ದಾರ. ಎಷ್ಟು ಇವಾಗ್ಲೇ ಒಂದು ಟೀನೇಜ್ ತರ ಇದಾರೆ, ಒಂದು 18-20 ವರ್ಷ ಆದವ್ರ ತರ ಇದಾರೆ. 18 ವರ್ಷ ನಿಕ್ಲೆ 18 ವರ್ಷ ಈ ಕೊಂಗೆಸ ಊರಿಗೂ ಪೂರ ತಿರ್ಗಾಡ್ಸಿ ಮಾರೈತಿ ತುಕ ಇಂಕು ಚಿರ್ಕೋರು ಉಂಟು. ನಾನ್ 10th ಅಲ್ಲೆಲ್ಲ ಇವ್ರದ್ ಮನೇಲಿ ಇದ್ದಿದ್ದು ಗೊತ್ತುಂಟಾ? ಇಲ್ಲೇ ಮನೆ. ಯಾರ ಹತ್ರ ಹೇಳೋದು? ಅವ್ರ ಹತ್ರ ಹೇಳುದು, ನೋಡೋರ ಹತ್ರ ಅಲ್ವಾ? ನೀವು ನಂಗೆ ತಿಂಡಿ ಎಲ್ಲ ಕೊಡ್ತಿರ್ಲಿಲ್ವಾ? ಬೆಳಿಗ್ಗೆ ಚಾಗೆ ನಾವು ಜೀವನ್ಯ ಕನ್ನ ಚಾ ಕುಡಿತಿದ್ದು. ಅದಂತ ಬಿಸಿನೀರು ಹಾಕಿದ್ಯಲ್ಲ? ಅಲ್ಲ ಬೇಬಿ, ತಣ್ಣೀರು. ನೀರು ಹಾಕ್ಬೇಡ, ತಣ್ಣೀರು ಹಾಕಿ ಆಗೈತೆ. ಎಂತಕ್ಕೆ? ಕುಡಿಯಕ್ಕೆ. ಬಿಸಿನೀರು ಆರಿದ ಹಾಕ್ಬೇಕಿತ್ತೆ ಬೇಬ್ಸ್. ಸಾಕಾಗ್ಬಿಟ್ಟು ಚೂರು ಬೇರ್ಬಾರ್ದು. ಅವ್ ಪೂರ ಖಾಲಿ ಮಲ್ಪಿ ರಗಲಿ ಅಂದ. ಹಾ ಸಾಲ್ದ ಹಾಗೆ ಅಲ್ಲಿ ದೊಡ್ಡಮ್ಮ ತಂದಿದೆ, ದೊಡ್ಡಮ್ಮ ತಂದದ 2 ಜ್ಯೂಸ್ ಉಂಟು. ಸಕ್ಕರೆ ಕಮ್ಮಿ ಆಗೈತೆ. ಒಯ್ತ ಬೇಬಿ, ಮಾಜದ ಎಂತಕ್ಕೆ ಪೇರ್ಕೊಂಡ್ರೆ ಐ ಥಿಂಕ್ಸು
ಅದು ಸಕ್ಕರೆ ಕಳ್ಳಿಲ್ಲ ಇನ್ನು ಸಕ್ಕರೆ ತೂಪೇನು ಎಂಚ ಒಂದೊಂದು ನನ್ನ ಅಪ್ಪುಜಿ ನನ್ನ ಸಕ್ಕರೆ ಬಾರ್ದಾತ ನಾನು ನಿಕ್ ಸಪ್ಪೆ ಸಪ್ಪೆ ಇಷ್ಟ ನನಗೆ ಅವು ಜಿಂಜ ಪೊರ್ತು ದೀಪ ದಿಂಜ ಪೂರ್ತಿ ದಿನ ದಾದಾಪುಂಡು ಎಂಕ್ ಚೂರುಪಾಡು ಎಂಕ್ ಯಾರು ತಪ್ಪ ಉಂತುಲಿ ಅವು ಮಿಕ್ಸ್ ಮಲ್ತಿದ ಇವಾಗ ಮಿಕ್ಸ್ ಮಲ್ಪಡದೆ ಆಂಡ ಅಲ್ಲ ಲಾಗು ಪೋನುಂಡ ಲಾಗ್ ಪೋಂದೆ ಉಂಡು ನಮ್ಮ ಪಾತೆರೊಂದಿಲ್ಲ ಸಿಕ್ಕ ವಾಟ್ ಬೇಬ್ ವಾಟ್ ಉಮೀಲ್ ಕಂಡಾಟ ಎಲ್ಲಂದೆ ನಾಡಿದ್ದು ಪ್ರೀತಮ್ ಬಂದು ಬೇಬಜ್ಜಿ ಹಾಯ್ ಮಾಡಿ ಅಂತ ಹೇಳಿದ್ರೆ ನೀವು ಹಾಯ್ ಮಾಡುದಿಲ್ವಾ ಹಾ ಬೇಬಾಜಿ ಹಾಯ್ ಮಾಡಿ ಅತ್ತೆ ಪ್ರೀತಮಿಗೆ ನಾನು ಹೇಳಿ ಕೊಡ್ತೇನೆ ವ್ಲಾಗ್ ಮಾಡು ಮಗ ನಾನು ಮಾತಾಡ್ತೆ ನಂಪುಣ ಬೇಬಾಜಿ ನಾನು ಮಾತಾಡ್ತೆ ಸಾಕು ನಂಗೆ ಈಚೆ ಕೊಡು ಇಷ್ಟಪ್ಪ ಬೇಕಾ ನಿಂಗೆ ವಾ ಎಂತ ಮಾರೇರೆ ಚಂದ ಅದು ಇನ್ನೂ ಸಹ ದಪ್ಪ ಸಪುರ ತೆಲು ಆಗ್ಬೇಕು ತೆಲುಗು ಎಂತ ಹೆಸರು ಇದಕ್ಕೆ ನೆಕ್ಸ್ಟ್ ಎಂತ ಇದು ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಹೋ ನಾನು ಅದು ಮಾಡಿದ್ದಾಯ್ತಾ ನಾನು ಜೀವಿತ ಮಾಡಿದ್ದು ಜೀವಿತ ಶತಿ ಪಜರಡ್ಕ ಕಾಸ್ ಪಜರಡ್ಕದ ಜಾತ್ರೆ ಎಂತ ನನಗೆ ಭಾರಿ ಬೇಜಾರು ಎಂತ ಅಂತ ಹೇಳಿ ನಾನು ನಿನ್ನೆ ಮೊನ್ನೆ ಅದು ನಿನ್ನೆ ಬರಬೇಕಿತ್ತು ಇನ್ನು ಒಳ್ಳೊಳ್ಳೆ ಡ್ಯಾನ್ಸ್ ಎಲ್ಲ ಇತ್ತು ಮಿಸ್ ಮಾಡಿಕೊಂಡೆ ನಾನು ಮಿಸ್ ಮಾಡಿಕೊಂಡೆ ಎಂತ ಮಾಡುದು ಹೇಳಿ ನಾನು ದೊಡ್ಡ ಜನರಾಗಿ ಬರುವುದಿಲ್ಲ ಅಂತ ಹೇಳಿದೆ ಮತ್ತೆ ಗೊತ್ತಾದ ಒಂದು ಅಣ್ಣನವ್ರದ್ದೆಲ್ಲ ಡ್ಯಾನ್ಸ್ ಇತ್ತು ಅಂತ ಇವತ್ತು ಹೇಗೂ ದೇವಸ್ಥಾನದಲ್ಲಿ ಅವ್ರು ಸಿಗ್ತಾರೆ ಅವರನ್ನು ಮಕ್ಕರ್ ಮಾಡ್ಬೇಕು ಇವತ್ತು ಇಷ್ಟು ಸಾಕು ಜೀವನ ಕಂಡಪಟ್ಟೆ ಸ್ವೀಟ್ ಹಾಕ್ತಾಳೆ ಶುಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ನಾನು ಎಂಥ ಪ್ಲ್ಯಾನ್ ಹಾಕಿದ್ದೆ ಗೊತ್ತುಂಟಾ ಇವತ್ತು ಮನೆಗೆ ಬಂದು ಕೆಲವು ಸಾಂಗ್ಸ್ ಎಲ್ಲ ಹೇಳಬೇಕು ಅಂತ ಎಣಿಸಿದ್ದೆ ರೀಲ್ಸ್ ಮಾಡಬೇಕು ಅಂತ ನಾನು ಯಾವಾಗ ಪ್ಲ್ಯಾನ್ ಹಾಕ್ತೀನಿ ಅವತ್ತು ನನಗೆ ಎಂಥದ್ದೊಂದು ರೋಗ ಇರ್ತದೆ ಶೀತ ಕೆಮ್ಮು ಲಾಸ್ಟ್ ಟೈಮ್ ಬಂದಿದ್ದವಳಿಗೆ ಜ್ವರ ಇತ್ತು ಈ ಸರ್ತಿ ಶೀತ ಬೆಳಿಗ್ಗೆನೇ ಶುರುವಾಗಿದೆ ನಿನ್ನ ನೈಟೇ ಶುರುವಾಗಿದೆ ಮನೆಗೆ ಬರೋದಂತ ಗೊತ್ತಾದ ಕೂಡಲೇ ಶುರುವಾಗ್ತದೆ ದೇವರೇ ಮನೆಗೆ ಬರೋದು ಗೊತ್ತಾದ ಕೂಡಲೇ ಶೀತ ಶುರುವಾಗ್ತದೆ ಎಂತ ಮಾಡಲಿ ಕೋಪ ಬಂದರೆ ಚೆನ್ನಾಗಿರಲ್ಲ ಇದು ಆಕ್ಚುಲಿ ಸಾಕಾಗ್ಲಿಲ್ಲ ಅಂತ ನನ್ನ ಭಾವನೆ ಅದು ಬೇಗ ಬೇಗ ಆಗಬೇಕು ಮಾಡಿದ್ರೆ ಉಂಟಲ್ಲ ಬೇಗ ಬೇಗ ಆಗಬೇಕು ನಾನು ಸ್ವಲ್ಪ ನಿಧಾನ ಆಯ್ತಾ ನಾನು ಸ್ವಲ್ಪ ನಿಧಾನ ಸಕ್ಕರೆ ಖಾಲಿ ಮಾಡಿಟ್ಟೆ ಹಾಂ ಇದು ತೆಲುಪು ಕರೆಕ್ಟ್ ಉಂಟು ಇಷ್ಟು ತೆಲುಪಿರಬೇಕು ಜ್ಯೂಸ್ ಅಂತ ಹೇಳಿದ್ರೆ ಇಷ್ಟು ತೆಲುಪಿರಬೇಕು ನಾನು ಡಿಗ್ರಿಲಿರುವಾಗ ಅಂತ ಎಷ್ಟು ಸರ್ತಿ ಇದನ್ನು ಕುಡಿದಿದೆ ನನಗೆ ಗೊತ್ತಿಲ್ಲ ಕಷ್ಟ ನನಗೆ ಮನೆಗೆ ಬಂದರೆ ಹೀಗೆ ಅಲರ್ಜಿ ಸ್ಟಾರ್ಟ್ ಆಗ್ತದೆ ಶೀತ ಸ್ಟಾರ್ಟ್ ಆಗ್ತದೆ ಕುಡಿಯೋದಿಲ್ಲ ಅಂತೇಳಿ 1.5 ಗ್ಲಾಸ್ ಕುಡ್ದೆ ಕುಡಿಬೇಕಷ್ಟೇ ನಾನು ಯಾಕೆ ಕುಡಿಯೋದು ಹೇಳಿ ಗುಡ್ ಫಾರ್ ಹೆಲ್ತ್ ಆಗ್ತೀನಿ ಅದನ್ನು ಹೇಳ್ತಿದ್ದು ಫಸ್ಟಿಗೆ ಕುಡಿಯುವಾಗ ವಾಮಿಟ್ ಬಂದಾಗ ಆಗ್ತಿತ್ತು ಈಗ ಅಭ್ಯಾಸ ಆಗಿದೆ ಓಕೆ ಇದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಬಾಯ್ ನೋಡಿ ನಾನು ಇವತ್ತು ದೇವಸ್ಥಾನಕ್ಕೆ ಈ ಡ್ರೆಸ್ ಹಾಕೋದು ಇದು ಜೀವನ ಫೋನ್ ಮಾಡಲಿ ಎಂತ ಅಂತ ಕೇಳಿ ಈಗೋಳಿ ಇದು ಟಾಪ್ ಪ್ಯಾಂಟ್ ಆಮೇಲೆ ಇದು ಶಾಲ್ ಜೀವನ ಅಂತ ಹೇಳಿದ್ರೆ ಈಗ ಕುಂದ್ಯನಂತೆ ಹಾಗೆ ಈ ಡ್ರೆಸ್ ಆಮೇಲೆ ಇವಾಗ ನಾನು ರೆಡಿ ಆಗ್ತೀನಿ ಎಸ್ ನಾವಿವಾಗ ಟೆಂಪಲಿಗೆ ಹೊರಟ್ವಿ ಹೀಗೆ ನಾನು ಕಾಣ್ತಾ ಇದ್ದೀನಿ ಹೀಗೆ ಹೇರ್ ಸ್ಟೈಲ್ ಮಾಡಿದೆ ಹಾಗೆ ಇವಾಗ ರಿಕ್ಷಾ ಬಂತು ನಾನು ದೊಡ್ಡಮ್ಮ ಭವಿತಾ ಆಮೇಲೆ ಅಮ್ಮ ಹೋಗ್ತಿದ್ದೇವೆ ಅಪ್ಪ ರಿಕ್ಷಾದಲ್ಲಿ ಬೈಕಲ್ಲಿ ಹೋಗ್ತಾರೆ ಆಮೇಲೆ ಜೀವನ ಮತ್ತು ಅಣ್ಣ ಒಟ್ಟಿಗೆ ಬರ್ತಾರೆ ಬೈಕಲ್ಲಿ ಹಾಗೆ ಬನ್ನಿ ಹೋಗುವ ನಾವು ದೇವಸ್ಥಾನಕ್ಕೆ ಬಂದ್ವಿ
ಗೌರಿ ಪುಸ್ತಕದ ಕನ್ನೀರ ಗೌರಿ ಪೂಜನೆ ಸ್ವತಃ ಪೂಜೆ ವಸಂತ ಪೂಜೆ ಗೌರಿ ಮಾತಾ ಸದಾಶಿವ ಜಾತ್ರೋತ್ಸವದ ಉದ್ದೇಶಿಸುವ ಸಂದರ್ಭದಲ್ಲಿ ಗಣಪರನ್ನು ದರ್ಶನ ಬಲಿ ಆಯಿತು. ಈಗ ದೇವರನ್ನು ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಬಲಿ ಆದ್ಮೇಲೆ ಎಲ್ಲ ಕಡೆ ಸುತ್ತಾದ್ಮೇಲೆ ಈಗ ಒಳಗಡೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ಸಾಯ್ತು. ಅಲ್ಲಿ ನಾಟಕ ಆಗ್ತಾ ಉಂಟು. ನಾಟಕ ಅರ್ಧಕ್ಕೆ ಆಗಿದೆ. ನಾವು ಸ್ವಲ್ಪ ಸ್ವಲ್ಪ ನೋಡಿದ್ವಿ, ಸರಿ ನೋಡಲಿಲ್ಲ. ಇಲ್ಲೆಲ್ಲ ಆಗ್ತಾ ಇತ್ತು ಅಂತ ಹೇಳಿ ನಾನು ಸಮಸ್ಯೆ ಈ ಕಡೆ ಬಂದು ಅಮ್ಮ ಅರ್ಜೆಂಟ್ ಮಾಡ್ತಿದ್ದಾರೆ. ದೊಡ್ಡಮ್ಮ ಎಂತ ದೊಡ್ಡಮ್ಮ ಎಂತ ಬೇಕು? ಇವರು ಆಟ ಸಾಮಾನು ತಗೊಳ್ತಾರೆ. ಆಟ ಸಾಮಾನು ಮಕ್ಕಳಿಗೆ ಎಂತಕ್ಕೆಂತ ಗೊತ್ತಿಲ್ಲ. ಒಂದು 2 ದಿನ ಇರ್ಬೋದು ಅಷ್ಟೇ. ಹೋಗಿ ಅಮ್ಮ ರಿಕ್ಷಾ ಮಾಡೋದ್ರಲ್ಲಿ ಇದ್ದಾರೆ. ರಿಕ್ಷಾ ಸೆಟ್ ಮಾಡೋದ್ರಲ್ಲಿ ಅಮ್ಮ ನಾನು ಚಂದ ಕಾಣ್ತಿದ್ದೀನ? ಇಲ್ಲ, ಒಂದು ದಿನ ಹೇಳಿರ್ಲಿಕ್ಕಿಲ್ಲ ಅವ್ರು ನಾನು ಚಂದ ಕಾಣ್ತಾ ಇದ್ದೀನಿ ಅಂತ. ಹೋಯ್ತಣ್ಣ 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 ಎಂತದ ಅಲ್ಲ ಅವ್ರು ಚಂದ ಇಲ್ಲ. ಹಾಗೆ ಚಂದ ನಾನು ಚಂದ ಇದೆ. ನನಗೆ ನಾನು ಚಂದ ಬರ್ತೇನೆ. ನಾನು ಕೊಡ್ತೇನೆ. ಕೊಟ್ರಮ್ಮ? ನಾನು ಪೇ ಮಾಡ್ತಿದ್ದೆ ಅಲ್ಲ. ನಾನು ಪೇ ಮಾಡ್ತಿದ್ದೆ ಅಲ್ಲ. ಈಗ ಅಣ್ಣ ತೊಂಡೆಕಾಯಿ ಬೆಂಡೆಕಾಯಿ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿದೆ. ನಾನು ನಿನ್ನೆ ವಿಡಿಯೋ ಕಾಲಲ್ಲಿ ನೋಡಿದೆ. ಆಯ್ತು ಆಗ್ಲಿ ಆಯ್ತು. ಓಕೆ ಗಾಯ್ಸ್, ನಾವಿವಾಗ ಮನೆಗೆ ಹೊರಟದ್ದು. ನಮ್ದು ಸೆಲ್ಫಿಗೆ ಜೀವನ ಮತ್ತೆ ಅಣ್ಣ ಮಿಸ್ ಆದ. ನಾವು ಹೊರಟದ್ದು. ಟಾಟಾ ಬಾಯ್. ನೋಡಿ 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 ಮಾಡುದು ನೋಡಿ ಗೋಡು. ಅಯ್ಯೋ ದೇವ್ರೇ. ಈಗ ಈಗ ನೋಡಿ ನೋಡಿ ಹಾರಾಡುದ ಎಂತದ ಗುಂಡ ತಗೊಳ್ಳಿ. ಇವಳು ಆಟಾಡೋದು ನೋಡಿ. ಇವಳು ಮನೆಗೆ ಬಂದ್ರಲ್ಲ, ಖುಷಿ ಖುಷಿ ಖುಷಿ. ಎಂತ ಎಸ್ ನಾವು ಮನೆಗೆ ರೀಚ್ ಆಗಿ ಆಯ್ತು. ಜೀವನ ಮತ್ತೆ ಅಣ್ಣ ಅಲ್ಲೇ ಇದ್ದಾರೆ ನೋಡಿ. ಫುಲ್ ಕಂಪ್ಲೀಟ್ ನೋಡಿ ಬರ್ತಾರಂತೆ ನಾಟಕ. ಮತ್ತೆ ನಾವೆಲ್ಲ ಬಂದ್ವಿ. ಹಾಗೆ ಈಗ ಮಲಗುದು. ವಾಪಸ್ ನಾಳೆ ನಮ್ದು ಓದಿದ ಜಾತ್ರೆ, ಲಾಸ್ಟ್ ಜಾತ್ರೆ ಉಂಟು. ಆಮೇಲೆ ನಾಳೆ ಹೋಗ್ಬೇಕು. ಓಕೆ, ನಾನು ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತೇನೆ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮಿಸ್ ಮೀ.